ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆಯಾ? ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಾ? ಸಿಗ್ತಾ ಇಲ್ಲ ಅಂತಾದ್ರೆ ಇಲ್ಲಿನ ಕೊಟ್ಟಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮಂಜುನಾಥ್ ಭಟ್ ಅಂತ ಜ್ಯೋತಿಷ್ಯರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಳ್ಳೆ ಪರಿಹಾರವನ್ನ ಕೊಡ್ತಾರೆ. ದಯವಿಟ್ಟು ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನ ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡ್ಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ರಾಯರ ಭಕ್ತರಿಗೆ ತನ್ನ ಜೀವನದಲ್ಲಿ ರಾಯರು ಪವಾಡಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸಹಿತ ಗೊತ್ತಾಗದೆ ಇರುವಂತ ವಿಷಯ. ಅವ್ರು ಯಾವಾಗ ಗೊತ್ತಾಗತ್ತೆ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾರೆ, ಆಗ ಗೊತ್ತಾಗತ್ತೆ ನನ್ನ ಬದುಕಿನಲ್ಲೂ ರಾಯರು ಪವಾಡಗಳನ್ನ ಮಾಡಿದ್ದಾರೆ ಅಂತ. ಹಾಗೆ ಇವರು SLC ಮತ್ತೆ PUC ಅಲ್ಲಿ ಇರುವಾಗ ಅವ್ರ ಫ್ರೆಂಡ್ ಒಬ್ರು ರಾಯರ ಭಕ್ತರು. ಆಗ ಅವ್ರು ಏನ್ ಮಾಡಿರ್ತಾರೆ, ರಾಯರನ್ನ ನಂಬು, ಜೊತೆಗೆ ಗುರುವಾರ ನಾನ್ ವೆಜ್ ಅನ್ನ ಬಿಡು ಅಂತ ಹೇಳಿರ್ತಾರೆ. ಏನೋ ರಾಯರು ಯಾರಂತ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿ ಯಾರಂತ ಗೊತ್ತಿಲ್ಲ, ಮಂತ್ರಾಲಯ ಏನು ಅಂತ ಗೊತ್ತಿಲ್ಲ. ಕೊನೆಗೂ ಆಯ್ತು ಅಂತೇಳಿ ಅವ್ರೊಬ್ಬರೇ ಪೂಜೆ ಮಾಡುವಂಥದ್ದು. ಗುರುವಾರ ನಾನ್ ವೆಜ್ ಅನ್ನ ಬಿಡ್ತಾರೆ, ಮನೆಯವ್ರು ಯಾರು ಬಿಡಲ್ಲ, ಇವರಿಬ್ರು ಬಿಡ್ತಾರೆ. ಇವರು ಕ್ರಮೇಣ ಏನಾಗುತ್ತೆ, ಮದುವೆ ಆಗುತ್ತೆ. ಆದ್ರೆ ಆಶ್ಚರ್ಯ ಅಂದ್ರೆ ರಾಯರನ್ನ ಪೂಜೆ ಮಾಡುವ ಮನೆಗೆ ಇವರು ಬರ್ತಾರೆ. ಆ ಮನೆಯವ್ರು ಏನು, ಎಲ್ಲರೂ ರಾಯರ ಭಕ್ತರು. ಆವಾಗ್ಲೂ ಇವ್ರಿಗೆ ಅನಿಸ್ಲಿಲ್ಲ, ನನ್ನ ಪವಾಡ ಇದು ರಾಯರ ಪವಾಡ, ರಾಯರು ಇದು ತಂದು ನನ್ನ ಈ ಮನೆಗೆ ಸೊಸೆಯಾಗಿ ಕೊಟ್ರು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಹಾಗೆ ದಿನಗಳು ಕಳೀತಾ ಇದ್ದ ಹಾಗೆ ಅವರ ಅತ್ತೆ ಮತ್ತೆ ಅವರ ನಾದ್ನಿ ಬಂದು ಒಂದ್ ದಿವಸ ಏನ್ ಮಾಡ್ತಾರೆ, ಒಂದು ಹಳೇ ರಾಯರ ಮಠವನ್ನ ತೋರಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಯರ ಮಠ ಇದೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇವರು ಪ್ರತಿ ಗುರುವಾರ ತನ್ನ 2 ಪುಟ್ಟ ಮಕ್ಕಳನ್ನ ಕರ್ಕೊಂಡು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಒಬ್ರು ಹಳೇದು ಒಂದು ಅರ್ಚಕರು ಇರ್ತಾರೆ, ವಯಸ್ಸಾದಂತ ಅರ್ಚಕರು ಇರ್ತಾರೆ. ಅವ್ರಿಗೆ ವಿಚಾರಿಸ್ತಾರೆ, ಯಾರ್ಯಾರಿದ್ದೀರಮ್ಮ, ಹೇಗೆ ನಿನ್ ಜೀವನ ಏನು ಅಂತ ಎಲ್ಲ ಹೇಳಿದಾಗ ಅವ್ರೊಂದು ಮಾತು ಹೇಳ್ತಾರೆ, ಗಂಡ ಚೆನ್ನಾಗಿ ನೋಡ್ಕೋತಾ ಇದಾರಲ್ವಾ ಅಂತ. ಓ, ಗಂಡ ಚೆನ್ನಾಗಿ ನೋಡ್ಕೋತಾರೆ ನನ್ನನ್ನ ಅಂತಾರೆ. ಸರಿ, ಹಾಗಾದ್ರೆ ಇನ್ನೊಂದು ಕೆಲಸ ಮಾಡಿ, ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಂತಾರೆ. ಆಗ ಏನನ್ನಿಸ್ತು ಏನೋ ಗೊತ್ತಿಲ್ಲ, ಇವರಿಗೆ ಮಂತ್ರಾಲಯಕ್ಕೆ ಹೋಗ್ಲೇಬೇಕಂತ ಫಿಕ್ಸ್ ಆಗ್ಬಿಡ್ತಾರೆ. ಅವ್ರ ಗಂಡ ಹತ್ರ ಬಂದು ಹೇಳ್ತಾರೆ, ನನ್ನನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ನೀವು ಅಂತ. ನೋಡಿ ಅದು ಎಂತ ಪವಾಡ ಅಂದ್ರೆ, ಅದೇ ಹೊತ್ತಲ್ಲಿ ಆ ಒಂದು ಫ್ಯಾಮಿಲಿಯವರು, ಅವರ ಗಂಡನ ಮನೆ ಫ್ಯಾಮಿಲಿಯವರು ಮಂತ್ರಾಲಯಕ್ಕೆ ಹೋಗುದಿದೆ. ಆಗ ಅವ್ರು ಇಲ್ಲ ಇವತ್ತಷ್ಟೇ ಫೋನ್ ಮಾಡಿದ್ದಾರೆ ನನಗೆ, ಇವರೆಲ್ಲರೂ ಮಂತ್ರಾಲಯಕ್ಕೆ ಹೊರಟಿದಾರಂತೆ, ಹೋಗಿ ಬರುವ ಅಂತ ಹೊರಡ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ ಆ ಹೆಣ್ಮಗಳಿಗೆ ಮಂತ್ರಾಲಯ ಅಂದ್ರೆ ಗೊತ್ತಿಲ್ಲ, ರಾಯರು ಯಾವ ರೂಪದಲ್ಲಿ ಅಲ್ಲಿದ್ದಾರೆ ಅನ್ನೋದು ಸಹಿತ ಗೊತ್ತಿಲ್ಲ. ಕೊನೆಗೂ ರಾಯರ ಮಂತ್ರಾಲಯ ಎಲ್ಲವನ್ನ ಮಿಡ್ತಾರೆ. ಆಮೇಲೆ ರಾಯರ ದರ್ಶನವನ್ನ ಪಡಿತಾರೆ. ರಾಯರ ದರ್ಶನವನ್ನ ಪಡೆದು ಮಠ ಮಧ್ಯಾಹ್ನದಲ್ಲಿ ಪಂಚಮುಖಿಗೆ ಹೋಗ್ತಾರೆ. ಕಾಲಂತೂ ಕೆಳಗಿಡುವ ಹಾಗೆ ಇಲ್ಲ, ಚಪ್ರಿ ಇಲ್ದಿನ ಕಾಲ್ ಕೆಳಗಿಡುವ ಹಾಗಿಲ್ಲ, ಆ ರೀತಿ ಅಂತೂ ಪಂಚಮುಖಿ ದೇವಸ್ಥಾನದ ಕೆಳಗಡೆ ಇವರು ಚಪ್ಪಲಿಗಳನ್ನ ಕಳಿಸ್ತಾರೆ. ಆಮೇಲೆ ಆಂಜನೇಯನ ದರ್ಶನ ಆಗುತ್ತೆ. ಕೆಳಗಡೆ ಬಂದು ನೋಡ್ತಾರೆ, ಎಲ್ಲರದು ಚಪ್ಪಲಿ ಇದೆ, ಇವ್ರದ್ದು ಮಾತ್ರ ಚಪ್ಪಲಿ ಇಲ್ಲ. ಅದು ಒಂದೇ ಚಪ್ಪಲಿ ಇಲ್ಲ, ಒಂದು ಚಪ್ಪಲಿ ಇದೆ. ಒಂದು ಚಪ್ಪಲಿ ಹಾಕೊಂಡು ಹೇಗೆ ಹೋಗ್ತಾರೆ, ಅದು ಕೆಳಗ್ ಡೌನಿಗೆ ಹೋಗ್ಬೇಕು. ನಮ್ಗೆ ಗೊತ್ತು ಆಂಜನೇಯ ದೇವಸ್ಥಾನ ಇಷ್ಟು ಎತ್ತರದಲ್ಲಿದೆ, ಕೆಳಗ ನಾವು ಎಲ್ಲಿ ಬಂದು ಮುಟ್ಟಬೇಕು, ಅಲ್ಲಿ ವಾಹನಗಳ ನಿಲ್ಸೋದು ಸಹಿತ ಅಲ್ಲೇನೆ, ಅದಕ್ಕಿಂತ ಮುಂದಿನ ವಾಹನ ಅಂತೂ ಖಂಡಿತ ತರೋದಿಲ್ಲ. ಆಗ ಇವರು ಆ ಚಪ್ಪಲಿಯನ್ನು ಬಿಟ್ಬಿಟ್ಟು ಏನ್ ಮಾಡ್ತಾರೆ, ಆ ಬಿಸಿಲಲ್ಲೇ ನಡೀತಾರೆ. ಅವರು ನಡ್ಕೊಂಡು ಹೋಗುವಾಗ ಅವ್ರಿಗೊಂದು ಪ್ರಾಬ್ಲಮ್ ಏನು ಅಂದ್ರೆ, ಈ ಬಿಸಿಲು ಧೂಳೆಲ್ಲ ಕಾಲಿ ತಾಗುವ ಹಾಗಿಲ್ಲ, ಸ್ವಲ್ಪ ಅಲರ್ಜಿ ಜಾಸ್ತಿ ಅವರಿಗೆ, ಆಗೋದಿಲ್ಲ ಇವ್ರ ಹತ್ರ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ರಾಯರನ್ನ ಅಲ್ಲೇ ಕೇಳ್ತಾರೆ, ರಾಯರೇ ನನ್ನ ಹತ್ರ ಈ ಬಿಸಿಲಲ್ಲಿ ನಡಿಯಕ್ ಆಗ್ತಾ ಇಲ್ಲ ತಂದೆ, ನನ್ನ ಚಪ್ಪಲಿ ಒಂದು ಕಳೆದು ಹೋಗ್ಬಿಟ್ಟಿತ್ತಲ್ಲ, ನಾನು ಹೆಂಗ್ ಇದು ಮಾಡ್ಲಪ್ಪ ಅಂತ ಅಂದಾಗ ಸುಮಾರು ಡೌನಿಗೆ ಹೋಗಿದ್ದಾರೆ, ಕೆಳಗಡೆ ಹೋಗಿದ್ದಾರೆ. ಅಲ್ಲಿ ಅವ್ರ ಚಪ್ಪಲಿ ಕಾಣ್ತಾ ಇದೆ ಅವರಿಗೆ. ಆ ಚಪ್ಪಲಿ ಕಂಡುಬಿಟ್ಟು ಆಶ್ಚರ್ಯ ಬಿಡ್ತಾವೆ, ಅಯ್ಯೋ ನನ್ನ ಚಪ್ಪಲಿ, ಅಲ್ಲಿ ಚಪ್ಪಲಿ ಇಲ್ಲೇ ಹೆಂಗ್ ಬಂದ್ಬಿಟ್ಟು ಬಿಟ್ಟಿದೆ, ನಂದು ಒಬ್ಳದ್ದೆ, ಮತ್ತೆ ಯಾರದ್ದು ಇಲ್ಲಿ ಬಿದ್ದಿಲ್ಲ ಅಂತ ಓಡೋಗಿ ಆ ಚಪ್ಪಲಿಯನ್ನ ಆರಿಸ್ಕೋತಾರ ಅವ್ರು. ಆ ಚಪ್ಪಲಿಯನ್ನ ಆರಿಸ್ಕೊಂಡು ಇನ್ಯಾವುದೋ ಉಪಾಯದಿಂದ ಅಂತೂ ಮತ್ತೆ ಪುನಃ ಪಂಚಮುಖಿಯಿಂದ ಮೇಲ್ ಬಂದು 2 ಚಪ್ಪಲಿಯನ್ನ ಹಾಕೊಂಡು ಹೋಗ್ತಾರೆ. ಆಗ್ಲೂ ಗೊತ್ತಿಲ್ಲ ರಾಯರು ಪವಾಡ ಅಂತ. ಈ ಯೂಟ್ಯೂಬ್ ಎಲ್ಲ ನೋಡಿದ್ಮೇಲೆ ಗೊತ್ತಾಗಿದ್ದಮ್ಮ, ರಾಯರು ನನ್ನ ಜೀವನದಲ್ಲಿ ಪವಾಡವನ್ನ ಮಾಡಿದ್ದಾರೆ ಅಂತ.
ಅಲ್ಲಿ ತನಕನೂ ನಂಗೆ ಗೊತ್ತಿಲ್ಲ ಅಮ್ಮ ಇದೆಲ್ಲ. ಆದರೆ ತುಂಬ ಪವಾಡಗಳನ್ನು ರಾಯರು ನನ್ನ ಜೀವನದಲ್ಲಿ ಮಾಡಿದ್ದಾರೆ. ಖಂಡಿತವಾಗಿಯೂ ನಾನು ಅದನ್ನೆಲ್ಲವೂ ನಿಮ್ಗೆ ಹೇಳ್ತೀನಮ್ಮ ಅಂತ ಆ ಹೆಣ್ಣು ಮಗಳು ಹೇಳ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಇಲ್ಲ ರಾಯರು ಯಾವತ್ತೂ ಕೈ ಬಿಡಲ್ಲಮ್ಮ, ಖಂಡಿತವಾಗಿಯೂ ರಾಯರು ಕೈ ಹಿಡಿತಾರೆ ಅಂತ ಹೇಳೋ ಜೊತೆಗೆ ನನ್ನ ಅನುಭವ ತುಂಬ ಇದೆ ಅಮ್ಮ, ನನಗೆ ನನ್ನ ಅನುಭವ ತುಂಬ ಇದೆ. ನಾನು ಎಲ್ಲಾನು ನಿಮಗೆ ಪವಾಡಗಳನ್ನು ಹೇಳ್ತೀನಿ. ಜೊತೆಗೆ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತಮ್ಮ. ಹಾಗಾಗಿ ಎಷ್ಟೋ ಸಲ ಕೆಲವೊಂದು ಪವಾಡಗಳನ್ನು 2-3 ಸಲ ಹಾಕ್ಕೊಂಡು ಸಹಿತ ಕೇಳ್ತೀನಿ. ಅಷ್ಟು ಒಂಥರ ಮನಸ್ಸಿಗೆ ಒಗ್ಗುವಂಥ ಕೆಲವೊಂದು ಪವಾಡಗಳು ಸಹಿತ ಇದೆಯಮ್ಮ, ಅದನ್ನ ಕೇಳ್ತಾ ಇರ್ತೀನಿ. ಖಂಡಿತವಾಗಿ ನನ್ನ ಹೆಸರೊಂದು ಹಾಕಬೇಡಿ, ಪವಾಡಗಳನ್ನು ಹೇಳೋದಿದ್ರೆ ಹೇಳಿ. ನಿಜವಾಗಿ ಯೂಟ್ಯೂಬಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಕ್ಕೂ ತಾನಿವತ್ತೊಂದು ಧನ್ಯವಾದ ಹೇಳಬೇಕು. ಯಾಕಂದ್ರೆ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲಮ್ಮ ಹೀಗೆ ಅಂತೇಳಿ ಅಂತ ಹೇಳಿದರು. ಅದಕ್ಕೆ ಹೇಳೋದು, ನಮ್ಮ ಕರುಣಾಮಯಿ ಕಲ್ಪವೃಕ್ಷರಾದಂಥ ರಾಯರು ಯಾರನ್ನು ಕೈ ಬಿಡಲ್ಲ. ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗೆ ಉತ್ತರವನ್ನ ನಾವು ಹುಡ್ಕೋಬೇಕು. ಹೀಗೆ ಹೋದ್ರೆ ಹೀಗೆ ಆಗಬಹುದಾ ಅನ್ನೋದು. ಆವಾಗ ರಾಯರ ನಾವು ನಮ್ಮ ಪ್ರತಿಫಲವನ್ನ ಖಂಡಿತ ರಾಯರು ಕೊಡ್ತಾಗಿರೆ. ಹಾಗಾಗಿ ಎಲ್ಲರೂ ನಾವು ರಾಯರನ್ನ ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.